ನಮಸ್ಕಾರ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಲ್ಲಿ ಕೂದಲು ಉದುರುವಿಕೆ, ತುಂಡಾಗುವುದು, ಜೊತೆಗೆ ಕೂದಲು ಬೆಳ್ಳಗಾಗುವುದು, ಒಣಗುವುದು ಸೇರಿದಂತೆ ತಲೆ ಹೊಟ್ಟು ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಇದಕ್ಕೆಲ್ಲ ನೈಸರ್ಗಿಕವಾಗಿ ಮಾಡುವ ಮನೆಮದ್ದು ಇದೆ. ಹೇಗೆ ಮಾಡಬೇಕು ಅಂತ ನಾವು ಹೇಳ್ತೀವಿ, ಕೇಳಿ. ಎಸ್, ಮಜ್ಜಿಗೆಯಿಂದ ನಿಮ್ಮ ಕೂದಲನ್ನು ತೊಳೆಯಬೇಕು. ಇದು ಕೇಳಲು ನಿಮಗೆ ವಿಚಿತ್ರ ಅನಿಸಬಹುದು, ಆದರೆ ಇದು ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಈ ಮಜ್ಜಿಗೆಯಿಂದ ನಿಮ್ಮ ಕೂದಲನ್ನು ತೊಳೆಯುವುದರಿಂದ ಸಿಗುವ ಲಾಭಗಳೇನು ಗೊತ್ತಾ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮಜ್ಜಿಗೆ ಮೊಸರಿನಿಂದ ತಯಾರಿಸಲಾಗುತ್ತದೆ. ಇದರಲ್ಲಿ ಪ್ರೋಟೀನ್, ಕೊಬ್ಬು ಮತ್ತು ಲ್ಯಾಕ್ಟಿಕ್ ಆಮ್ಲಗಳಿಂದ ಹೊಂದಿರುತ್ತೆ. ಮಜ್ಜಿಗೆಯಲ್ಲಿರುವ ಪೋಷಕಾಂಶಗಳು ಕೂದಲಿನ ಬೇರುಗಳನ್ನು ಬಲಪಡಿಸುವುದರ ಜೊತೆಗೆ ನಿಮ್ಮ ಕೂದಲನ್ನು ಉದುರುವುದನ್ನು ತಡೆಯುತ್ತದೆ. ಮಜ್ಜಿಗೆ ಆರೋಗ್ಯಕರ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುವುದರ ಜೊತೆ ಕೂದಲು ದಟ್ಟವಾಗಿ ಬೆಳೆಯಲು ಸಹ ತನ್ನ ಕೆಲಸವನ್ನ ಮಾಡುತ್ತೆ. ಕೂದಲನ್ನು ಬಲಪಡಿಸುತ್ತದೆ. ಮಜ್ಜಿಗೆಯಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಿ ಆರೋಗ್ಯಕರ ಕೂದಲನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮಜ್ಜಿಗೆಯಲ್ಲಿರುವ ಪ್ರೋಟೀನ್ಗಳು ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಕೂದಲನ್ನು ಬಲಪಡಿಸುತ್ತದೆ. ನಿಮ್ಮ ಒಣಗಿರುವ ಕೂದಲಿಗೆ ಮಜ್ಜಿಗೆ ಹಾಕುವುದರಿಂದ ಕೂದಲನ್ನು ತೇವವಾಗಿರಿಸಲು ಸಹ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಕೂದಲನ್ನು ಮೃದುವಾಗಿಸುತ್ತದೆ, ಜೊತೆಗೆ ಹೊಳಪನ್ನು ಸಹ ನೀಡುತ್ತೆ. ಮಜ್ಜಿಗೆಯಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಕೂದಲನ್ನು ಮೃದುವಾಗಿಸಲು, ಹೊಳಪು ನೀಡಲು ಸಹ ಸಹಾಯ ಮಾಡುತ್ತೆ. ಮಜ್ಜಿಗೆಯಲ್ಲಿರುವ ನೈಸರ್ಗಿಕ ಆಮ್ಲಗಳು ತಲೆಹೊಟ್ಟು ಮತ್ತು ತಲೆ ಚರ್ಮದ ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಮಜ್ಜಿಗೆಯಿಂದ ಕೂದಲನ್ನು ತೊಳೆಯುವುದು ಹೇಗೆ ಅಂತ ನಾವು ಹೇಳ್ತೀವಿ. ಮಜ್ಜಿಗೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳ ಕಾಲ ಬಿಡಿ. ನಂತರ ತಲೆ ಸ್ನಾನ ಮಾಡಿ. ವಾರಕ್ಕೆ 2 ಬಾರಿ ಈ ವಿಧಾನವನ್ನ ಅನುಸರಿಸಿ. ಕೂದಲಿನ ಸಮಸ್ಯೆಗಳು ಬರುವುದಿಲ್ಲ. ಇದೇ ರೀತಿಯಾಗಿ ಇನ್ನಷ್ಟು ಹೆಲ್ತ್ ವಿಡಿಯೋಗಳನ್ನ ನೋಡ್ತಾ ಇರಿ ನಮ್ಮ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ.